ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವ್ಲಾಗ್. ಸೊ ಇದು ಊರಬ್ಬದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮೇಲಿಂದ ಎದ್ದು ಬಿದ್ದು ಓಡ್ ಬಂದರೆ ಇನ್ನೂ ಕರ್ಗಾನೇ ಬಂದಿಲ್ಲ. ಅವ್ರು ನೋಡಪ್ಪ ಕಣ್ಣೋಡಮ್ಮ ಕಣ್ಣು. ಹಾಂ, ಇವೆಲ್ಲ ಕಟ್ಟೋ ನಮ್ಮ ವ್ಲಾಗಲ್ಲೆಲ್ಲ ಜಾಸ್ತಿ ಮಾತಾಡೋಂಗಿಲ್ಲ. ವಾ, ಅದು ನನಗೆ ಕೌಂಟ್ರು. ಎದ್ದು ಬಿದ್ದು ಓಡ್ ರೂಮಲ್ಲಿ ಎದ್ದು ಕೆಳಗಡೆ ಬಿದ್ವಿ. ಅಯ್ಯೋ ಬಂತು ನೋಡಿದ್ರೆ ಗೈಸ್, ಹಿಂಗೆ 1 ನಿಮಿಷದಲ್ಲಿ ಮಳೆ ಬೇರೆ ಬರ್ತಾ ಇದೆ. ಇದು ಡೇ 2 ಆಗಿತ್ತು. ಸೊ ನಮ್ಮ ಅಪ್ಪ ಅಮ್ಮ ತಮ್ಮ ಅಕ್ಕ ಎಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ರು ಮರಿ ಹೊಡಿಯೋಕ್ಕೆ. ಆ್ಯಂಡ್ ನಾನು ನಮ್ಮ ಅತ್ತೆ ನಮ್ಮ ಅಜ್ಜಿ ಇಲ್ಲಿ ಊರಬ್ಬ ಮತ್ತು ಆರತಿ ಹತ್ರ ಇದ್ವಿ. ಆ್ಯಂಡ್ ಈ ಕ್ಲಿಪ್ಪಿಂಗ್ಸ್ ತಗೊಂಡಿರೋದೆಲ್ಲ ನಮ್ಮ ಅಕ್ಕ, ನಮ್ಮ ಅತ್ತೆ, ನನ್ನ ತಮ್ಮ, ಅಮ್ಮ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನಂತೂ ಒಂದು ಕ್ಲಿಪ್ಪಿಂಗ್ಸು ತಗೊಳಕ್ಕಾಗಿಲ್ಲ. ನಾವೆಲ್ಲರೂ ಆರತಿಗೆ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಕಾಯ್ಕೊಂಡಿದ್ವಿ. ಬಟ್ ಇನ್ನೂ ಆರತಿ ಬಂದಿರಲಿಲ್ಲ. ಆ್ಯಂಡ್ ಕಮೆಂಟ್ ಮಾಡಿ ಆರತಿ ಹೆಂಗಿದೆ ಅಂತ. ಆ್ಯಂಡ್ ನೀವು ಯಾರ್ಯಾರೆಲ್ಲ ಊರಬ್ಬನ ಆಚರಣೆ ಮಾಡಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ.
ಆ್ಯಂಡ್ ನಾನು 3 ಆರತಿಗೆ 3 ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಫಸ್ಟ್ ಆರತಿಗೆ ಈ ಸ್ಯಾರಿ ಆ್ಯಂಡ್ ಇನ್ನೂ 2 ಆರತಿಗೆ ಇನ್ನೊಂದು ಸ್ಯಾರಿ ಚೇಂಜ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ನೋಡಿ ಗೈಸ್, ನಾವು ಅಕ್ಕ ಬಂದಿದ್ದಾಳೆ, ನಾನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಂತೆ. ಒಂದು ನಿಮಿಷ ನಿಂತ್ಕೊಳ್ಳೆ, ನಾನು ಕೊಡ್ತೀನಿ. ಒಂದು ನಿಮಿಷ ನಿಂತ್ಕೊಂಡು ನಾನೇ ಕೊಡ್ತೀನಿ ನಮ್ಮ ಅಕ್ಕಂಗೆ. ಅಲ್ಲೂ ಇಲ್ಲಿ ನೋಡಿ ಗೈಸ್, ಯಾರು ಬಂದಿದ್ದಾರೆ? ಆಯ್ ಮಾಡು. ಮಾಡಲ್ಲ, ಏಕೆ? ಆ್ಯಂಡ್ 2ನೇ ಆರತಿಗೆ ನಮ್ಮಮ್ಮ ಎಲ್ಲರೂ ದೇವಸ್ಥಾನದಿಂದ ಬಂದರು. ಸೊ ಈ ದೇವರು ಬಂದುಬಿಟ್ಟು 2ನೇ ಆರತಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕೊನೆ ಆರತಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋಡ್ತೀರಾ ನನ್ನ ಬ್ಲಾಗ್ನ? ಏನು ಸ್ಪೆಷಲ್ ಹೌದು ಸ್ವೀಟ್? ಆ್ಯಂಡ್ ಇದು ಊರಹಬ್ಬದ ಕೊನೆ ದಿನ ಆಗಿರುತ್ತೆ, ಬಾಡೂಟ. ಆ್ಯಂಡ್ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಅಂತ ನಮ್ಮ ಮನೆಗೆ CCTV ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಹಾಯ್ ಮಾಡಿ, ನೀನು ಮಾಡು. ಅಕ್ಕ ತಂಗಿ ಇವರು ನಮ್ಮ ಅಕ್ಕ, ನನ್ನ ಪ್ರೀತಿ ಅಕ್ಕ. ನೀವು ಇವತ್ತು ಅದೇ ಬಟ್ಟೆ ಹಾಕ್ಕೊಂಡಿದ್ಯಾ? ನಮ್ಮಮ್ಮ, ನನ್ನ ರಿಲೇಟಿವ್ಸ್. ತಿರುಗ್ರಿ ವಿದ್ಯಕ್ಕ. ಐಮ್ ಫೈನ್, ಐಮ್ ಸೂಪರ್. ಬರ್ಬೇಕು ತಾನೇ ನೀವು ಫ್ರೆಂಡ್ಸ್? ಕರ್ದಿಲ್ವಾ ಅನುಶ್ರೀ ಅವರು? ವಿಷಯನೇ ಗೊತ್ತಿಲ್ಲ. ಊರಬ್ಬಕ್ಕೆ ಊಟ ಮಾಡಕ್ ಕರ್ದಿಲ್ವಾ ನಿಮ್ಮನ್ನ ಫ್ರೆಂಡ್ಸ್? ನೋಡಿ ಕಮೆಂಟ್ ಹಾಕಿ, ಯಾಕೆ ಅನುಶ್ರೀ ಅವರೇ ಊಟ ಕರ್ದಿಲ್ಲ ಊರಬ್ಬಕ್ಕೆ ಅಂತ. ಹಾಕ್ರಿ, ಯಾವಾಗ ಅವಳು ಕರೀತಾಳೆ, ನೆಕ್ಸ್ಟ್ ಊರಬ್ಬಕ್ಕೆ ಕರೀತಾಳೆ. ಬಾಯ್, ಥ್ಯಾಂಕ್ ಯು. ಎಲ್ಲ ಸಿಕ್ಕುತ್ತಾ ಉಣ್ಸ್ಕೊಂಡ್ ಬರ್ತೀವಿ. ಇಲ್ಲಪ್ಪ ನಂಗೆ ಬೇಡ, ಏನು ಬೇಡ. ಇದು ಮಟನ್ನು, ಇನ್ನಿದು ಚಿಕನ್ ರೆಡಿ ಆಗಿದೆ. ನೆಕ್ಸ್ಟ್ ಇದು ಅನ್ನ. ಸೊ ಮುದ್ದೆ ಬೊಟ್ಟೆಲ್ಲ ರೆಡಿ ಆಗ್ತಾ ಇದೀನ. ಇವರಂತೂ ಒಂದು ಸ್ನಾನ ಮಾಡೋದಿಲ್ಲ, ಯಾವುದಿಲ್ಲ. ಹಿಂಗೆ ಮೇಕಪ್ ಮಾಡ್ಕೊಂಡ್ಬಿಡೋದು, ತಿರ್ಗೋದು, ಫ್ರೆಶ್ ಆಗಿ ಕಾಣಿಸೋ ಥರ. ಇನ್ನು ಯಾವ ರೇಂಜಿಗೆ ಮೇಕಪ್ ಮಾಡಿರಲ್ಲ, ನಿನ್ನೆನೆ ಮಗುಗೆ ತಿನ್ನಿಸ್ತೀನಿ ಅಂದ್ಬಿಟ್ಟು ಹಿಂಗೆ ನಿಂತ್ಕೊಂಡು ತಿನ್ಬಿಡೋದು. ಹಂಗೆ ಇಷ್ಟೇ ಅಷ್ಟೇ. ನೋಡ್ತೀವಿ ಎಷ್ಟು ಚೆನ್ನಾಗಿ ಓಡಾಡಿ ಎಷ್ಟು ಚೆನ್ನಾಗಿ ಬಡಿಸ್ತೀರಾ ಅಂತ ನೋಡ್ತೀವಿ. ಸೊ ಇದು ಪಾಯಸನೋ ಕೀರೋ ಏನೋ, ಆ್ಯಂಡ್ ಇದು ರಸಮ್ ಅನಿಸುತ್ತೆ, ಆ್ಯಂಡ್ ಇದು ಅನ್ನ, ಆ್ಯಂಡ್ ಅದು ಮಟನ್ ಸಾಂಬಾರು. ಯಾಕೋ ಇಲ್ಲ ಖಾಲಿ ಇದೆ.
ಫೈನಲಿ ಅಟ್ಲೀಸ್ಟ್ ಒಬ್ಬರು ಗ್ಯಾಂಗಲ್ಲಿ ಒಬ್ಬರಾದರೂ ಬಂದು ತಿಂತಿದ್ದಾರೆ. ಖುಷಿಯಾದ ತಿನ್ನು. ಆಮೇಲೆ ಹೇಳ ಏನು ಇದು ಚಿಕನ್ನು, ಇದು ಮಟನ್ ಸಾಂಬಾರು. ಪಾಯಸ ಥರ ಕೇಳಿದ್ದೀನಿ, ಪಾಯಸ ತರ್ತಿದೆ. ಒಂದು ಸ್ಪೂನ್ ಹೌದೌದು. ಅದಕ್ಕೆ ಸ್ನ್ಯಾಪಲ್ಲೆಲ್ಲ ಪಾನಿಪುರಿ ಹಾಕ್ತಾರೆ. ಇವ್ರು ಹಾಕಲ್ಲ, ನಿನ್ನ ಫ್ರೆಂಡ್ ಅಲ್ವಾ? ಹಾಂ, ಪಾನಿಪುರಿ ಹಾಕ್ತಾರೆ. ಆಮೇಲೆ ಗೋಬಿ ಏನೋ ಒಂದ್ಸಲಿ ಹಾಕಿದ್ರು ಅನ್ಸುತ್ತೆ. ಹಾಂ, ತಿನ್ನಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಗೈಸ್, ಊರಬ್ಬ ಅಂತ ಅಷ್ಟು ಖುಷಿಯಾಗಿದೆ. ಬಟ್ ಊರಬ್ಬ ಮುಗೀತು. ಆ್ಯಂಡ್ ನನಗಿನ್ನ ಸ್ವಲ್ಪ ಪಿಕ್ ಸಿಕ್ಕಿಲ್ಲ, ಕ್ಯಾಮ್ರಾದಲ್ಲೇ ಇದೆ. ಬಟ್ ಸ್ಟಿಲ್ ನನ್ನ ಫೋನಲ್ಲಿರೋ ಪಿಕ್ಸ್ ನಾನು ಹಾಕಿದ್ದೀನಿ. ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.